ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ HR ಫುಡ್ಸ್. ಹೇಗಿದ್ದೀರೆಲ್ಲರೂ? ಇವತ್ತು ಚಿಕನ್ ಬಿರಿಯಾನಿ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಅದು ಕೂಡ ನೋಡುವಾಗ ನಮಗೆ ಬಿರಿಯಾನಿ ತಿನ್ನುವಂತ ಆಗಬೇಕು ಅಂತಹ ಒಂದು ಬಿರಿಯಾನಿ, ಅಷ್ಟು ಒಂದು ಟೆಂಪ್ಟಿಂಗ್ ಆಗಿರುವಂತಹ ಬಿರಿಯಾನಿ. ತುಂಬಾ ಈ ಟೇಸ್ಟ್ ನೀವು ಯಾವತ್ತೂ ತಿಂದಿರಲಿಕ್ಕಿಲ್ಲ. ಅಷ್ಟು ಒಳ್ಳೆ ಬಿರಿಯಾನಿ ಈಸಿಯಾಗಿ ಒಂದು ಅರ್ಧ ಗಂಟೆಯಲ್ಲಿ ಹೇಗೆ ಮಾಡೋದಂತ ಹೇಳ್ತೇನೆ, ಬನ್ನಿ. ಇಲ್ಲಿ ಬಿರಿಯಾನಿ ಮಾಡಲಿಕ್ಕೆ ನಾನಿಲ್ಲಿ ತಗೊಂಡಿರುವಂಥದ್ದು ಅರ್ಧ kg ಚಿಕನ್. ಇದನ್ನು ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಮಾಡಿದ್ದೇನೆ, ಚೆನ್ನಾಗಿ ವಾಶ್ ಕೂಡ ಮಾಡಿದ್ದೇನೆ. ನೀವು ಕ್ವಾಂಟಿಟಿಯಲ್ಲಿ ಹೆಚ್ಚು ಕಮ್ಮಿ ಮಾಡ್ಬೋದು, ಹಾಗೆಯೇ ಕಟ್ ಮಾಡುವಾಗ ಪೀಸ್ ಕೂಡ ಯಾವ ರೀತಿ ಬೇಕು ನಿಮಗೆ ಆ ರೀತಿ ಮಾಡ್ಕೊಳ್ಬೋದು. ಇನ್ನಿದಕ್ಕೆ ನಾನು 1 ಕಪ್ಪಷ್ಟು ಮೊಸರು, 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್, 1 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಪೌಡರ್, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಸಾಲ್ಟ್, ಅರ್ಧ ಟೀ ಸ್ಪೂನ್ ಟರ್ಮರಿಕ್ ಪೌಡರ್, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟ್ ಇದೆಲ್ಲ ಹಾಕಿದ್ದೇನೆ. ಹಾಗೆಯೇ ಇಲ್ಲಿ 2 ಕಾಯಿ ಮೆಣಸು, ಖಾರ ಹೆಚ್ಚಿದರೆ 1 ಸಾಕು, ನೋಡಿಕೊಂಡು ಹಾಕ್ಬೋದು. 1 ಟೊಮೆಟೊ ಮೀಡಿಯಮ್ ಸೈಜಿದು ದೊಡ್ಡದಾಗಿ ಕಟ್ ಮಾಡಿದ್ದೇನೆ. ಹಾಗೆಯೇ 3 ಮೀಡಿಯಮ್ ಸೈಜಿದು ಆನಿಯನ್ ಇಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಪೀಸ್ ಮಾಡಿದ್ದೇನೆ. 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಇನ್ನು 3 ರಿಂದ 4 ಟೇಬಲ್ ಸ್ಪೂನಷ್ಟು ಆಲಿವ್ ಆಯಿಲ್ ನಾನಿಲ್ಲಿ ಹಾಕ್ತಾ ಇದ್ದೇನೆ. ನೀವು ಮನೇಲಿ ಯಾವುದು ಯೂಸ್ ಮಾಡ್ತೀರಿ ಅದು ಆಯಿಲನ್ನೇ ಇಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇನ್ನಿದನ್ನು ನಾವು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನೊಂದು ಏನಂದರೆ, ನಾನಿಲ್ಲಿ ರೈಸ್ ಎಲ್ಲ ಬೇಯಿಸೋದೆಲ್ಲ ತೋರಿಸೋದಿಲ್ಲ. ನಾನಿಲ್ಲಿ ರೈಸನ್ನು 50% ಕುಕ್ ಮಾಡಿ ನಾನು ಈ ಮಸಾಲೆಗೆ ಹಾಕ್ತಾಯಿದ್ದೀನಿ. ನೀವು ಕೂಡ ಬೇಯಲಿಕ್ಕೆ ಬೇರೆಯೇ ಇಟ್ಕೊಳ್ಬೋದು ಬಾಸ್ಮತಿ ರೈಸ್. ಈಗ ನೋಡಿ, ಈಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಟೈಮ್ ಇದ್ರೆ ಒಂದು ಅರ್ಧ ಗಂಟೆ ಇಟ್ಟು ಬಿಡಿ, ಟೈಮ್ ಇಲ್ಲಾಂದರೆ ಆಗಲೇ ಮಾಡ್ಕೊಳ್ಬೋದು. ನಾನು ಕೂಡ ಇದು ಅರ್ಧ ಗಂಟೆಗೆ ರೆಸ್ಟಿಗೆ ಏನು ಬಿಡೋದಿಲ್ಲ, ಆಗಲೇ ಮಾಡ್ತಾ ಇದ್ದೇನೆ. ಈಗ ಗ್ಯಾಸಲ್ಲಿ ಬಿರಿಯಾನಿ ಮಾಡಲಿಕ್ಕೆ ಒಂದು ಪಾತ್ರೆ ಇಟ್ಟಿದ್ದೇನೆ. ಅದಕ್ಕೆ ಆಯಿಲ್ ಏನು ಹಾಕೋದು ಬೇಡ. ಈಗ ನಾವು ಎಲ್ಲ ಮಿಕ್ಸ್ ಮಾಡಿದ ಮಸಾಲೆ ಉಂಟಲ್ಲ, ಆ ಮಸಾಲೆಯನ್ನು ಈ ಪಾತ್ರೆಗೆ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡಿ ಆದ ನಂತರ ಹೈ ಫ್ಲೇಮಲ್ಲಿ ಇದರ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡಿ. ಒಳ್ಳೆ ನೀರೆಲ್ಲ ಬಿಟ್ಕೊಂಡು ಒಳ್ಳೆ ರೀತಿಯಲ್ಲಿ ಬೇಯ್ತದೆ. ನೋಡಿ, ಈಗ ಈ ರೀತಿ ಬೆಂದಿರ್ತದೆ, ನೀರೆಲ್ಲ ಬಿಟ್ಕೊಂಡಿರ್ತದೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸಲ ಇದರ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಹೈ ಫ್ಲೇಮಲ್ಲಿ ಒಂದು 10 ನಿಮಿಷ ಇದನ್ನು ಕುಕ್ ಆಗಲಿಕ್ಕೆ ಬಿಟ್ಟು ಬಿಡುವ. ಟೋಟಲಾಗಿ 15 ನಿಮಿಷ ನಾವಿಲ್ಲಿ ಕುಕ್ ಆಗಲಿಕ್ಕೆ ಬಿಟ್ಟರೆ ಚಿಕನ್ ಚೆನ್ನಾಗಿ 80% ಕುಕ್ ಆಗ್ತದೆ. ನಮಗೆ ಬಿರಿಯಾನಿಗೆ ಮತ್ತು ದಮ್ಮಲ್ಲಿಡುವಾಗ ಕರೆಕ್ಟಾಗಿ ಕುಕ್ ಆಗಲಿಕ್ಕೆ ಸಾಕಾಗ್ತದೆ. ಈಗ ನೋಡಿ, ಒಳ್ಳೆ ರೀತಿಯಲ್ಲಿ ಕುಕ್ ಆಗಿದೆ 80%. ಇಷ್ಟಾದರೆ ಸಾಕು. ಈ ಸ್ಟೇಜಲ್ಲಿ ನೀವು ಬೇಕಿದ್ರೆ ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಬೇಕಿದ್ರೆ ಆ್ಯಡ್ ಮಾಡ್ಬೋದು. ಇನ್ನು ನಾವು ಬೇಯಿಸಿಟ್ಟಂತಹ ಬಾಸ್ಮತಿ ರೈಸ್ ಈ ಮಸಾಲೆಗೆ ಹಾಕ್ಕೊಂಡು ಬಿಡುವ. ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಳ್ಳುವ ರೈಸ್. ಆಮೇಲೆ ಇದಕ್ಕೆ ಕಲರನ್ನು ಫುಡ್ ಕಲರ್ ಆ್ಯಡ್ ಮಾಡುವ. ಬೇಕಿದ್ರೆ ಮಾಡ್ಬೋದು, ಇಲ್ಲಾಂದರೆ ನೀವು ಇದೇ ರೀತಿ ವೈಟಾಗಿ ಬಿಡ್ಬೋದು. ಅಥವಾ ನಿಮ್ಮ ಹತ್ರ ಗ್ರೀನ್ ಕಲರ್ ಯಾವುದೆಲ್ಲ ಕಲರ್ ಉಂಟು ಬೇಕಿದ್ರೆ ಫುಡ್ ಕಲರ್ ಇದಕ್ಕೆ ಚೆಂದ ಕಾಣಬೇಕಂತಿದ್ರೆ ಆ್ಯಡ್ ಮಾಡ್ಬೋದು. ಫುಡ್ಡಲ್ಲಿ ನಮಗೆ ಟೇಸ್ಟ್ ಏನು ಡಿಫ್ರೆಂಟ್ ಆಗೋದಿಲ್ಲ, ಕಲರ್ ಮಾತ್ರ ಚೆಂದ ಕಾಣೋದು. ನಾನು ಯಾವತ್ತೂ ಹೇಳ್ತೇನೆ, ಇವತ್ತು ಕೂಡ ಅದೇ ಹೇಳ್ತಾ ಇದ್ದೇನೆ. ಇನ್ನು ಇದಕ್ಕೆ ಬೇಕಂತಿದ್ರೆ ಇದಕ್ಕೆ ಗೀ ಅಥವಾ ಆಯಿಲನ್ನು ಮೇಲಿಂದ ಆ್ಯಡ್ ಮಾಡ್ಬೋದು. ಮತ್ತು ಫ್ರೈಡ್ ಆನಿಯನ್ ಹಾಗೆಯೇ ಫ್ರೈ ಮಾಡಿದಂತಹ ನಟ್ಸ್ ಇದ್ದರೂ ಹಾಕ್ಬೋದು. ನಾನಿಲ್ಲಿ ಟೋಟಲಾಗಿ 3 ರಿಂದ 4 ಟೇಬಲ್ ಸ್ಪೂನ್ ಆಯಿಲ್ ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲಿ ಆಯಿಲ್ ಆಗಲಿ ಗೀ ಆಗಲಿ ಇಲ್ಲಿ ನಾನು ಆ್ಯಡ್ ಮಾಡೋದಿಲ್ಲ. ಇನ್ನು ಇದಕ್ಕೆ ಫುಲ್ಲು ಕವರ್ ಮಾಡ್ತಾ ಇದ್ದೇನೆ ಫಾಯಿಲ್ ಪೇಪರಲ್ಲಿ. ನಾನಿಲ್ಲಿ ಚೆನ್ನಾಗಿ ಎಲ್ಲ ಕವರ್ ಆದ ನಂತರ ಇದರ ಒಳಗಿಂದ ಏನುಂಟ ಅದೆಲ್ಲ ಹೊರಗೆ ಬರಬಾರ್ದು, ದಮ್ಮೆಲ್ಲ ಹೊರಗೆ ಬರದ ಹಾಗೆ ಚೆನ್ನಾಗಿ ನಾನು ಕವರ್ ಮಾಡಿ ಇಲ್ಲಿ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ನಾನಿದನ್ನು ದಮ್ಮಲ್ಲಿ ಇಡ್ತಾ ಇದ್ದೇನೆ. ನಿಮಗೆ ಅಂದಾಜಾಗಲಿಲ್ಲ ಅಂದರೆ ಕೆಳಭಾಗದಿಂದ ಒಂದು ತವ ಇದ್ದರೆ ಅದು ಇಟ್ಟು ಕೂಡ ಈ ರೀತಿ ನೀವು ದಮ್ಮಲ್ಲಿ ಇಡ್ಬೋದು, ಆವಾಗ ತಳ ಹಿಡಿಯೋದಿಲ್ಲ. ಈಗ ನೋಡಿ 10 ನಿಮಿಷ ಆಯಿತು. ಇನ್ನು ಗ್ಯಾಸಿದು ಫ್ಲೇಮ್ ಆಫ್ ಮಾಡಿದ್ದೇನೆ. ಆದ ನಂತರ ನೋಡಿ ಒಂದು ಸಲ ಚೆಕ್ ಮಾಡುವ ನಮ್ಮ ರೈಸ್ ಎಲ್ಲ ಉದುರುದರಾಗಿ ಬಂದಿದ ಅಂತ ಹೇಳಿ. ನೋಡಿ, ಒಳ್ಳೆ ರೀತಿಯಲ್ಲಿ ಉದುರುದರಾಗಿದೆ. ಹಾಗೆಯೇ ನಮಗೆ ನಾವು ದಮ್ಮಲ್ಲಿಟ್ಟೆಲ್ಲ ಆಗುವಾಗ ನಾವು ಮಾಡಿದ ಚಿಕನ್ ಕೂಡ ಒಳ್ಳೆ ರೀತಿಯಲ್ಲಿ ಕುಕ್ ಆಗಿರ್ತದೆ. ಟೋಟಲಾಗಿ ಅರ್ಧ ಗಂಟೆ ನಾನು ಹೇಳಿದ್ದೇನೆ, ಅರ್ಧ ಗಂಟೆಯಲ್ಲೇ ಇದು ಚೆನ್ನಾಗಿ ಆಗಿದೆ ಫ್ರೆಂಡ್ಸ್. ಒಂದು 5 ನಿಮಿಷ ಕಡಿಮೆನೇ, ಬೇಗನೆ ಆಗಿದೆ ಇದು. ಓಕೆ, ಈಗ ಇದನ್ನು ನಾವು ಪ್ಲೇಟಿಂಗ್ ಮಾಡ್ಬೋದು. ನೋಡಿ, ಬಿಸಿ ಬಿಸಿಯಾದ ಚಿಕನ್ ದಮ್ ಬಿರಿಯಾನಿ ಯಾವ ರೀತಿ ಮಾಡೋದಂತ ನೋಡಿದ್ರಿ. ಒಳ್ಳೆ ಟೆಂಪ್ಟಿಂಗ್ ಆಗಿ ಕಾಣ್ತಾ ಉಂಟಲ್ವ? ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದೇ ಹೋಗಬೇಡಿ. ಸೈಡಲ್ಲಿ ಬೆಲ್ ಐಕನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ನೀವು ಕೂಡ ಮನೆಯಲ್ಲಿ ಒಂದು ಸಲ ಇದನ್ನು ಖಂಡಿತ ಟ್ರೈ ಮಾಡಿ, ಎಲ್ಲರೂ ಕೂಡ ತಿಂದು ಎಂಜಾಯ್ ಮಾಡಿ. ನಾನು ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತೇನೆ. ಅಲ್ಲಿವರೆಗೆ ಬಾಯ್, ಅಸ್ಸಲಾಮು ಅಲೈಕುಮ್.